ಮಾನ್ಯ ಪ್ರತಿಪಕ್ಷದ ನಾಯಕರು ಹೇಳಿದಂಥ ಮಾತಿಗೆ ನಾನು ಒಪ್ಪುದಿಲ್ಲ. ನಾಡಗೌಡರು, ಗೌಡ್ರು, ದೇಸಾಯರು, ದೇಶಪಾಂಡರು, ಕುಲಕರ್ಣಿಯರು ಏನಿದ್ದಾರೆ, ವತನ್ದಾರರು, ದೇಶಮುಖರು, ವತನ್ದಾರರು ಏನಿದ್ದಾರಲ್ಲ, ಸರ್ ದೇಸಾಯರು ಇದ್ದಾರೆ, ಸರ್ ನಾಡಗೌಡರು ಇದ್ದಾರೆ, ಸರ್ ನಾಯಕರು ಇದ್ದಾರೆ. ಇವ್ರ ಮೇಲಿದ್ದಾರೆ. ಅವರು ಇನ್ನೂ 50 ವರ್ಷ ಏನು ಅವರು ಸ್ಥಾನಮಾನಕ್ಕೆ ಬಾಧ್ಯತೆ ಆಗೋದಿಲ್ಲ. ಯಾವುದೇ ಥರದ ಸ್ಥಾನಮಾನಕ್ಕೆ ಬಾಧ್ಯತೆ ಆಗೋದಿಲ್ಲ. ಹೋಲ್ಡಿಂಗ್ಸ್ ಹೋಲ್ಡಿಂಗ್ಸ್ ಹೆಂಗೆ ಇಟ್ಕೋಬೇಕು ಹಂಗಂಗೆ ಇಟ್ಕೊಂಡಾರ ಅವರು. ಎಲ್ಲಿ ಹೋಗಿಲ್ಲ, ಅದು ಅವ್ರ ಕಬ್ಜಾದಾಗೆ ಅದಾವ, ಬೇನಾಮಿ ಹೆಸರ್ಲೆ ಅದಾವ. ಮುಖ್ಯಮಂತ್ರಿಗಳು ಕರೆಕ್ಟ್ ಆಗಿ ಇಂಟರ್ಪ್ರಿಟ್ ಮಾಡಿ ಹೇಳಿದ್ದಾರೆ. ಬಿಟ್ಟು ಕೊಟ್ಟಿಲ್ಲ, ನೀವೆಲ್ಲರೂ ಬಿಟ್ಟು ಕೊಟ್ಟಾರ ತಿಳ್ಕೊಂಡಿದ್ರೆ ತಪ್ಪದು. ಕಾರಜೋಳ ಇಲ್ಲ, ಕಾರಜೋಳ ಅವರು ಸರಿ ಇಲ್ಲ ಉತ್ತರ. ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಸರಿಯಾಗಿ, ಗೊತ್ತಿದ್ದು ಸುಮ್ಮನೆ. ಒಂದ್ ನಿಮಿಷ, ಈಗ ಕಾರಜೋಳ ಅವರು ಸಿ.ಸಿ. ಪಾಟೀಲ್ ಏನು ಹೇಳ್ತಿದ್ದಾರೆ ಜಾಸ್ತಿ ಅವ್ರು ಹೇಳಿದ್ದಾರೆ. ಕೇಳಿ ಸರ್, ಇವ್ರು ಗೊತ್ತಿದೆಯಲ್ಲ, ನೀವು ಯಾಕೆ ತಗೊಂಡಿಲ್ಲ? ಅವ್ರು ಹೇಳದ್ದು ಕಾರಜೋಳ ಅವರು ತಪ್ಪಿದೆ ಹೇಳಿಲ್ಲ. ಮುಖ್ಯಮಂತ್ರಿಗಳು ಕರೆಕ್ಟ್ ಆಗಿ ಇಂಟರ್ಪ್ರಿಟ್ ಮಾಡಿ ಹೇಳಿದ್ದಾರೆ. ಸಭಾಧ್ಯಕ್ಷರ ನಿಮಿಷ, ನೀವು ಅದನ್ನೇ ಹೆಂಗೆ ಹೇಳ್ಬೇಕು ಹಂಗೆ ಹೇಳ್ಬೇಕು. I am just commenting on a statement. I am not amending. But ನಾನು ಹೇಳಿದ್ದು ಅನ್ಡಿವೈಡೆಡ್ ಫ್ಯಾಮಿಲಿ ಇತ್ತು. ಆಮೇಲೆ ಸೀಲಿಂಗ್ ಬಂದ ಮೇಲೆ ಯು ಆರ್ ಫೋರ್ಸ್ ಟು ಡಿವೈಡ್ ಆದಾಗ ಬೇರೆ ಬೇರೆ ಹತ್ತಿರ ಸಂಬಂಧಿಗಳಿಂದ ಡಿವಿಷನ್ ಆಗಿದೆ. ನಾನು ಅದಕ್ಕೆ ವಕೀಲರು ಸಿದ್ದರಾಮಣ್ಣ ಅಂತ ವಕೀಲರೇ ಅದನ್ನೆಲ್ಲ ಐಡಿಯಾ ಹೇಳ್ಕೊಟ್ಟು ಮಾಡಿಸಿರುವಂಥದ್ದು. ಕಾನೂನು ಒಳಗಡೆನೆ ಹೆಂಗೆ ಉಳಿಸ್ಬೇಕು ಅಂತ ನಿಮ್ಮಂಥವ್ರು ಹೇಳ್ಕೊಟ್ಟಿರ್ತಾರೆ. ಅದೇ ಮತ್ತೆ ನನ್ನಂತವರಲ್ಲ, ನೀವು ವಕೀಲರಲ್ಲ, ನನ್ನಂತ ವಕೀಲರುಗಳಲ್ಲ ಸರ್. ಇದೆಲ್ಲ ಹಂಗಲ್ಲ ಸರ್. ಈ ವಕೀಲ್ಕಿ ಮಾಡದೇ ಇರೋ ರಮೇಶ್ ಕುಮಾರ್ ಏನು ವಕಾಲತ್ ಹಂಗಲ್ಲ. ಒಂದ್ ನಿಮಿಷ ಅಲ್ಲ, ಈಗ ಸಿದ್ದರಾಮಣ್ಣವರು ಬುದ್ಧಿವಂತ ವಕೀಲರು, ಬುದ್ಧಿವಂತರಿಗೆ ಅಷ್ಟೇ ಹಿಂಗಿಂತ ಐಡಿಯಾ ಬರೋದು. ಸಂಪತ್ತ ನಾನು ಹೇಳಿದ್ದನ್ನು ಬೇನಾಮಿ ತಪ್ಪ ಅರ್ಥ ಮಾಡ್ಕೊಳ್ಬೇಡಿ. ಇಲ್ಲ ನಾನು ಹೇಳಿದ್ದು ಬಿಡ್ರಿ ಗೊತ್ತಾಯ್ತು. ಕುಲದ ಕಸಬನ್ನೇ ನಂಬಿ ಬದುಕ್ತಕ್ಕಂತ ಅನೇಕ ಸಮಾಜಗಳು ಇವತ್ತು ಸಮಾಜದಲ್ಲಿದ್ದಾರ. ಅವ್ರ ಮನೆತನಕ್ಕೆ ಲಾಯಲ್ ಇದ್ದಾರ. ಅವರೆಲ್ಲ ಇವತ್ತಿಗೂ ಲಾಯಲ್ ಇದ್ದಾರ. ಇನ್ನು ಮುಂದಿನ 50 ವರ್ಷ ಅವ್ರಿಗೆ ಲಾಯಲ್ ಇರ್ತಾರ. ಮುಗಿಸ್ಬಿಡ್ರಿ.